ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಡೆಲಿವರಿ ಯಾರು ಬೇಗ ತಗೊಂಬಂದು ಕೊಡ್ತಾರೆ, ಅಂದ್ರೆ ಸ್ವಿಗ್ಗಿ ತಗೊಂಬಂದು ಬೇಗ ಕೊಡ್ತಾರ, ಇಲ್ಲ ಝೊಮ್ಯಾಟೋದವರು ತಗೊಂಬಂದು ಬೇಗ ಕೊಡ್ತಾರ ಅಂತ ಒಂದು ಬೆಟ್ ಕಟ್ಕೊಂಡಿವಿ ನಾವೇ. ಅಂದ್ರೆ ನನ್ನ ಝೊಮ್ಯಾಟೋ ಫಸ್ಟ್ ಆಗಿ ಬರುತ್ತೆ ಅಂತ ನಾನು, ಬಟ್ ನಮ್ ದರ್ಶಿಯವರು ಸ್ವಿಗ್ಗಿ ಫಸ್ಟ್ ಆಗಿ ಬರ್ತದೆ ಅಂತ. ಬ್ರೋ ಝೊಮ್ಯಾಟೋನೇ ಫಸ್ಟ್ ಆಗಿ ಬರೋದು. ಇಲ್ಲ ಬ್ರೋ, ಸ್ವಿಗ್ಗಿನೇ ಫಸ್ಟ್ ಬರೋದು. ನೋಡ್ಬೇಕಾರೆ ಝೊಮ್ಯಾಟೋನೇ ಫಸ್ಟ್ ಆಗಿ ಬರೋದು. ನೋಡೋಣ ಬ್ರೋ. ಸೊ ಇವಾಗ ಬುಕ್ ಮಾಡ್ಬಿಟ್ಟು ನೋಡ್ತೀವಿ. ಅಂದ್ರೆ 2 ಮೊಬೈಲಲ್ಲೂ ಒಂದೇ ಅಟ್ ಎ ಟೈಮ್ ಬುಕ್ ಮಾಡ್ತೀವಿ, ಒಂದೇ ರೆಸ್ಟೋರೆಂಟ್ ಅಲ್ಲಿ ಬುಕ್ ಮಾಡ್ತೀವಿ. ಯಾರು ಫಸ್ಟ್ ಬೇಗ ತಗೊಬಂದ್ ಕೊಡ್ತಾರೆ ಅನ್ನೋದು ನೋಡೋಣ. ಅಂದ್ರೆ ನಾನು ಬಿರಿಯಾನಿ ಬುಕ್ ಮಾಡೋಣ ಅಂತ ಇದೀನಿ. ಆ ಬಿರಿಯಾನಿನೇ ಡೆಲಿವರಿ ಪಾರ್ಟ್ನರ್ಗೆ ಕೊಡೋಣ ಅಂತ ಅನ್ಕೊಂಡಿನಿ. ಅಂದ್ರೆ ಸಂಡೇ ಬೇರೆ ಇವತ್ತು, ಅದರಿಂದಾಗಿ ಇವತ್ತಿನ ಅವರ ಊಟ ಬಿರಿಯಾನಿ ಕೊಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರೇನಾರು ನಾನ್ ವೆಜ್ ತಿನ್ನಲ್ಲ ಅಂದ್ರೆ ಬೇಕಾದ್ರೆ ಅವರಿಗೆ ಏನ್ ಕೊಡ್ಬೇಕದು ಕೊಟ್ಬಿಟ್ಟು ಒಂದು ವಿನ್ನರ್ ಯಾರು ಅನ್ನೋದು ನೋಡೋದಷ್ಟೇ. ಅಂದ್ರೆ ಇಬ್ರು ನಮ್ಮವ್ರೆ ಅಲ್ವಾ, ಸ್ವಿಗ್ಗಿನೋ ನಮ್ದೇ ಝೊಮ್ಯಾಟೋ ನಮ್ದೇ, ಎರಡರಲ್ಲೂ ಕೂಡ ನಾವು ಮಾಡಿದೀವಿ. ಅದರಿಂದಾಗಿ ಅಂದ್ರೆ ಭೇದ ಭಾವ ಮಾಡೋದ್ ಬೇಡ, ವಿನ್ನರ್ಸ್ ಅಂತ ಏನ್ ಮಾಡೋದ್ ಬೇಡ. ಬಟ್ ಸುಮ್ನೆ ನೋಡೋಣ ಯಾರು ವಿನ್ ಆಗ್ತಾರೆ, ಯಾರು ಫಸ್ಟ್ ಬರ್ತಾರೆ ಅಂತ ನೋಡೋಣ. ಬಟ್ ಪ್ರೈಸ್ ಬಿರಿಯಾನಿನೇ ಕೊಡೋಣ ಅನ್ಕೊಂಡಿದ್ವಿ ಇಬ್ರಿಗೂ ಒಂದೊಂದು. ಅಕಸ್ಮಾತ್ ಏನಾರು ಅವರು ನಾನ್ ವೆಜ್ ತಿನ್ನಲ್ಲ ಅನ್ನೋದಾದ್ರೆ ಏನಾರು ಬೇರೆ ಎಕ್ಸ್ಚೇಂಜ್ ಮಾಡಿ ಟ್ರೈ ಮಾಡ್ತೀನಿ ಏನ್ ಮಾಡೋದು ಅನ್ನೋದು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಆ ಆಪ್ಷನ್ ಏನಾರು ಅವ್ರು ತಿನ್ನಲ್ಲ ಅಂತಾರಲ್ಲ, ಅವಾಗ ಟ್ರೈ ಮಾಡೋಣ. ಬನ್ನಿ ಬುಕ್ ಮಾಡೋಣ ಬ್ರೋ. ಗೈಸ್ ನೋಡಿ, ಇವಾಗ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಎರಡರಲ್ಲೂ ಕೂಡ ಅಟ್ ಎ ಟೈಮ್ ಬುಕ್ ಮಾಡೋಣ. ಝೊಮ್ಯಾಟೊ ಇಲ್ಲಿದೆ, ಸ್ವಿಗ್ಗಿ ಆ್ಯಪು ಇಲ್ಲಿದೆ. ಅಂದ್ರೆ ದೊಣ್ಣೆ ಬಿರಿಯಾನಿ ಕಾರ್ನರ್ ಅಲ್ಲಿ ನಾನು ಬುಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ, ರೇಟಿಂಗ್ಸು ತುಂಬಾ ಚೆನ್ನಾಗಿದೆ ದೊಣ್ಣೆ ಬಿರಿಯಾನಿ ಕಾರ್ನರ್ ಅಲ್ಲಿ. ಇದರಲ್ಲೂ ಕೂಡ ದೊಣ್ಣೆ ಬಿರಿಯಾನಿ ಕಾರ್ನರ್ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡೆ, ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡೆ, ಆ್ಯಡ್ ಐಟಮ್ ಕೊಟ್ಟೆ. ನೆಕ್ಸ್ಟ್ ಹೋಗೋಣ. ಸೊ ಕೂಪನ್ ಕೂಡ ಇದೆ ನೋಡಿ, 67 ರೂಪೀಸ್ ಕೂಪನ್ ಇದೆ ಝೊಮ್ಯಾಟೋದಲ್ಲಿ. ಅಪ್ಲೈ ಮಾಡ್ಬಿಡೋಣ. 67 ಕೂಪನ್ ಆ್ಯಡ್ ಮಾಡಿದೆ. ಈಗ ನಮಗೆ 123 ರೂಪೀಸ್ ಅಲ್ಲಿ ತೋರಿಸ್ತಾನೆ. ಇದ್ರಲ್ಲಿ ಆ್ಯಡ್ ಮಾಡಿದ್ದಲ್ಲ, ಇನ್ನು ಆ್ಯಡ್ ಮಾಡ್ತೀನಿ ನೋಡಿ. ಇದನ್ನು ಆ್ಯಡ್ ಐಟಮ್ ಇದ್ರಲ್ಲಿ 169 ತೋರಿಸ್ತಾ ಇದ್ದಾನೆ. ಇದು ಕಾರ್ಟ್ ಎಷ್ಟು ತೋರಿಸ್ತಾ ಇದ್ರಲ್ಲಿ? ಇದ್ರ 191 ತೋರಿಸ್ತಾ ಇದಾರೆ. ಅವಾಗ ಆಫರ್ ಇತ್ತು ಇದ್ರಲ್ಲಿ ಏನಾರು? ಇದ್ರಲ್ಲಿ ಆಫರ್ ಇದೆ ನೋಡಿ. ಇದ್ರಲ್ಲೂ ಕೂಡ 80 ರೂಪೀಸ್ ಡಿಸ್ಕೌಂಟ್ ಇದೆ. ಅಂದ್ರೆ ಪ್ರೈಸ್ ಕಂಪೇರ್ ಮಾಡ್ಕೊಂಡ್ರೆ ಇವಾಗ ಇದರಲ್ಲಿ ಸ್ವಿಗ್ಗಿಲಿ 109 ಆಗಿದೆ, ಝೊಮ್ಯಾಟೋದಲ್ಲಿ 123 ರೂಪೀಸ್ ಇದೆ. ಅಂದ್ರೆ ಇವಾಗ ಅಟ್ಟು ಪ್ರೆಸೆಂಟ್ ಅಲ್ಲಿ ಅಮೌಂಟ್ ಅಲ್ಲಿ ಝೊಮ್ಯಾಟೊ ಜಾಸ್ತಿ ಇದೆ, ಸ್ವಿಗ್ಗಿ ಕಮ್ಮಿ ಇದೆ ನೋಡಿ. ಎರಡನ್ನೂ ಈಗ ಬುಕ್ ಮಾಡೋಣ. ಝೊಮ್ಯಾಟೋದ್ ಬೇಗ ತಗೊಂತಲ್ಲ, ಲೋಡ್ ಆಗ್ತಾ ಇದೆ ನೋಡಿ. ಆಯ್ತು, ಇವಾಗ ಎರಡು ಕೂಡ ಈಗ ಪೇ ಮಾಡ್ತಾ ಇದೀನಿ. ಎರಡರಲ್ಲೂ ಕೂಡ ಈಗ ಪೇ ಆಗ್ತಾ ಇದೆ. ಸೊ ಇದ್ರಲ್ಲಿ ಯಾಕೆ ಪೇಮೆಂಟ್ ಆಯ್ತು? ಹೋಲ್ಡ್ ಆನ್ ಬರ್ತಾ ಇದೆ. ಝೊಮ್ಯಾಟೋ ಪ್ಲೇಸ್ ಆಗೋಯ್ತು ಗುರು, ಬೇಗ ಸ್ವಿಗ್ಗಿಲಿ ಪ್ಲೇಸ್ ಮಾಡ್ತೀನಿ ತಡೀರಿ ಗುರು. ಪ್ರೊಸೀಡ್ ವಿತ್ ಕೂಪನ್. ಇದೇನಿದು ಆರ್ಡರ್ ಅಮೌಂಟ್ ಅಪ್ಡೇಟೆಡ್ ಅಂತ ಬರ್ತಾ ಇದೆ. ಇದ್ರಲ್ಲಿ ರಾಂಗ್ ಯು ಪಿ ಐ ಹಾಕ್ಬಿಟ್ಟಿದ್ದೀನಿ ಬೈ. ಯಾವಾಗ 6 ಹಾಕ್ಬೇಕಾಯ್ತು, ಅದ್ ಮಾಡಿದೀನಿ. ಸೊ ಇದ್ರಲ್ಲೂ ಏನ್ ಒಂಚೂರು ಡಿಫ್ರೆನ್ಸ್ ಆದ್ರೆ ಏನಾಗಲ್ಲ, ನೋಡೋಣ ತಡ್ರಿ. ಇದ್ರಲ್ಲೂ ಕೂಡ ಪೇಮೆಂಟ್ ಆಯ್ತು, ಅಂದ್ರೆ ಇದು ಕೂಡ ಸಕ್ಸಸ್ ಆಯ್ತು. ಇವಾಗ ಹೋಲ್ಡ್ ಆನ್ ಅಂತ ಬರ್ತದೆ ನೋಡಿ, ಆರ್ಡರ್ ರಿಸೀವ್ ಆಗಿದೆ. ಅಂದ್ರೆ ಒಂದು 5 ಸೆಕೆಂಡ್ ಡಿಫ್ರೆನ್ಸ್ ಆಯ್ತು. ಆದ್ರೂ ನೋಡೋಣ ಯಾರು ಬೇಗ ಬರ್ತಾರೆ ಅನ್ನೋದು. ನೋ ಥ್ಯಾಂಕ್ಸ್ ಅಂತೆ. ಇನ್ನ ಇದ್ರಲ್ಲೂ ಕೂಡ ಯಾವುದೇ ಡೆಲಿವರಿ ಪಾರ್ಟ್ನರ್ನ ಅಸೈನ್ ಮಾಡಿಲ್ಲ. ಇದ್ರಲ್ಲೂ ಕೂಡ ಇನ್ನ ಅಸೈನ್ ಮಾಡಿಲ್ಲ. ನೋಡೋಣ ತರಿ, ವೆಯ್ಟ್ ಮಾಡ್ಬಿಟ್ಟು ನೋಡೋಣ ಯಾವಾಗ ಅಸೈನ್ ಮಾಡ್ತಾರೆ ಅಂತ. ಅಸೈನ್ ಮಾಡ್ತಿದ್ದಂಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇದ್ರಲ್ಲಿ 33 ನಿಮಿಷ ತೋರಿಸ್ತಾ ಇದ್ದಾನೆ, ಇದ್ರಲ್ಲಿ 30 ನಿಮಿಷ ತೋರಿಸ್ತಾ ಇದ್ದಾನೆ. ಅಂದ್ರೆ 1:15 ಕರೆಕ್ಟ್ ಆಗಿ ಇಬ್ರು ಬರ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಇದ್ರಲ್ಲಿ 3 ನಿಮಿಷ ಜಾಸ್ತಿ ತೋರಿಸ್ತಾನೆ ಕರೆಕ್ಟ್ ಝೊಮ್ಯಾಟೋ ಅಲ್ಲಿ. ನೋಡೋಣ ಬಟ್ ಯಾರು ಫಸ್ಟ್ ಬರ್ತಾರೆ ಅನ್ನೋದು ನೋಡೋಣ. 3 ನಿಮಿಷ ಲೇಟ್ ಆಗಿ ಪೇ ಮಾಡಿದ್ದೀವಲ್ಲ ನೋಡಿ. ಟೈಮ್ ಅಂತೂ ತಗೊಬ್ರೋ ನಿಂದು ಸ್ವಿಗ್ಗಿ ಎಷ್ಟು ತೋರಿಸ್ತಾ ಇದೆ ಬ್ರೋ ಟೈಮ್ ನಿಮ್ದ್ರಲ್ಲಿ? ಇನ್ನ ಅದರಲ್ಲಿ 25 ಮಿನಿಟ್ಸ್ ತೋರಿಸ್ತಾ ಇದೆ. 25 ಮಿನಿಟ್ಸ್ ತೋರಿಸ್ತಾ ಇದೆ ನೋಡಿ. ಸ್ವಿಗ್ಗಿಲೇ ಲೇಟಾಗಿ ಆರ್ಡರ್ ಮಾಡಿದ್ದು, ಬಟ್ ಒಂದ್ರಲ್ಲಿ 25 ಮಿನಿಟ್ಸ್ ತೋರಿಸ್ತಾ ಇದೆ. ಅದ್ರಲ್ಲಿ 30 ಮಿನಿಟ್ಸ್ ತೋರಿಸ್ತಾ ಇತ್ತು. ಇನ್ನು 25 ತೋರಿಸ್ತಾ ಇದ್ದಾ? ನಾನು 30 ತೋರಿಸ್ತಾ ಇದ್ದೆ. ಬಟ್ ಇನ್ನು ಡೆಲಿವರಿ ಪಾರ್ಟ್ನರ್ ಕೂಡ ಅಸೈನ್ ಆಗಿಲ್ಲ. ನನ್ನಲ್ಲಿ ನಿಂದ್ರಲ್ಲಾಗವ್ರೊಬ್ರು ದಶರಲ್ಲೂ ಆಗಿಲ್ಲ, ಇಬ್ಬರಲ್ಲೂ ಅಸೈನ್ ಆಗಿಲ್ಲ. ಅಂದರೆ ಯಾವಾಗ ಅಸೈನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಬಿರಿಯಾನಿ ರೆಡಿ ಇರುತ್ತೆ ಗುರು, ಡಬ್ಬಕ್ಕೆ ಹಾಕ್ಕೊಡೋದು ಅಷ್ಟೇ. ಇನ್ನೂ ಎಷ್ಟೊತ್ತಕ ಮಾಡ್ತಾರೆ ಅನ್ನೋದು ಅದಂತೂ ನನಗೆ ಗೊತ್ತಿಲ್ಲ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ ಎಷ್ಟೊತ್ತವರೆಗೂ ಬರ್ತಾರೆ, ಏನು ಮಾಡ್ತಾರೆ ಅನ್ನೋದೆಲ್ಲ ಈಗ ಕಾದು ನೋಡೋಣ.
ಆರ್ಡರ್ ಮಾಡಾದ್ಮೇಲೆ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ವೆಯ್ಟ್ ಮಾಡ್ಕೊಂಡು ಇಬ್ಬರು ಮೊಬೈಲ್ ನೋಡ್ತಾ ಇದ್ವಿ, ಎಷ್ಟು ಗಂಟೆಗೆ ಅಸೈನ್ ಆಗುತ್ತೆ ಏನಾಗುತ್ತೆ ಅನ್ನೋದೆಲ್ಲ ಚೆಕ್ ಮಾಡ್ಕೊಂಡು ನಿಂತಿದ್ವಿ. ಗಾಯ್ಸ್ ನೋಡಿ, ಈಗ ನಮ್ಮ ಝೊಮ್ಯಾಟೋದಲ್ಲಿ ನಮಗಂತೂ ಡೆಲಿವರಿ ಪಾರ್ಟ್ನರ್ ಅಸೈನ್ ಮಾಡಿದ್ದಾರೆ, ನಮ್ಮವ್ರಂತೂ ಬರ್ತಾ ಇದ್ದಾರೆ. ಬ್ರೋ ನಿಮಗೆ ಮಾಡೋರಾ? ಹಾಂ ಬ್ರೋ ಮಾಡೋರೆ. ಏನು ಅವ್ರ ಹೆಸರು ನೋಡಿ ನಿಮ್ಮದು? ನಮ್ದಂತೂ ಮಾರಿದ ಪ್ರಸಾದ್ ಅಂತ ಬರ್ತಾ ಇದ್ದಾರೆ. ಧನುಷ್ ಕುಮಾರ್ ಅಂತೆ ನೋಡಿ, ಅವ್ರದ್ದು ಧನುಷ್ ಕುಮಾರ್. ಅಂದರೆ ಇಬ್ರಿಗೂ ಕೂಡ ಒಟ್ಟಿಗೆ ಹಾಕಿದ್ದಾರೆ. ಅಂದರೆ ಈಗ ಅವರು ಎಲ್ಲವರಪ್ಪ ಇನ್ನೂ ಹೋಗಿಲ್ಲ ರೆಸ್ಟೋರೆಂಟ್ ಹತ್ರ ನಮ್ಮವರು. ಈ ಸ್ವಿಗ್ಗಿಲಿ ತೋರಿಸ್ತಾರೆ. ಇಲ್ಲ, ಅವರು ಇವಾಗ ಹೋಗ್ತಾರೆ, ನಮ್ಮವರು ಅಷ್ಟೇ ಈ ಕಡೆಯಿಂದ ಹೋಗ್ತಾರೆ. ನಮ್ಮವ್ರು ಲೆಫ್ಟಿಂದ ಹೋಗ್ತಾರೆ, ಇವ್ರ ಕಡೆಯವರು ರೈಟಿಂದ ಹೋಗ್ತಾರೆ ಅಷ್ಟೇ. ಹಾಂ, ಇವರು ಹೋಗೇ ಬಿಟ್ಟರು ರೆಸ್ಟೋರೆಂಟ್ ಹತ್ರ ಸ್ವಿಗ್ಗಿರು. ಬಟ್ ನಮ್ಮ ಝೊಮ್ಯಾಟೋದವರು ಇನ್ನೂ ಯಾಕೋ ಅಲ್ಲೇ ನಿಂತ್ಕೊಂಡಿದ್ದಾರೆ. ಅಂದರೆ ಅಲ್ಲೊಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಕೆಳಗಡೆ ನಿಂತ್ಕೊಂಡಿದ್ದಾರೆ. ಏನು ಬಿಸಿಲು ಅಂತನಾ? ಅವ್ರಿಗೆ ಏನಾರು ಅಕಸ್ಮಾತ್ ಮಲ್ಟಿ ಆರ್ಡರ್ ಏನಾರು ಕೊಟ್ಟಿದ್ರೆ ಟೈಮ್ ಸಿಕ್ಕಾಪಟ್ಟೆ ವೇರಿಯೇಷನ್ ಆಗುತ್ತೆ. ಅವ್ರನ್ನ ಕೇಳೋಣ, ಮಲ್ಟಿ ಆರ್ಡರ್ ಬಂತ ಇಲ್ಲ ಅಂದರೆ ಸಿಂಗಲ್ ಆರ್ಡರ್ ತೊಗೊಂಬರೋ ಅನ್ನೋದು ಕೂಡ ಕೇಳಬೇಕು. ಮಲ್ಟಿ ಆರ್ಡರ್ ಇದ್ದರೆ ಪಕ್ಕ ಟೈಮ್ ಆಗೇ ಆಗುತ್ತೆ. ಏನಕ್ಕೆ ಅಂದರೆ ಅಲ್ಲೊಂದು ಡೆಲಿವರಿ ಕೊಟ್ಟು ಇಲ್ಲಿ ನಮ್ಮನೆ ಹತ್ರ ಬರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಅದೊಂದು ತಲೆಯಲ್ಲಿ ಇಟ್ಕೊಬೇಕು. ನೋಡೋಣ, ಮಲ್ಟಿ ಆರ್ಡರ್ ಇಲ್ಲ ಅಂದರೆ ಡೈರೆಕ್ಟಾಗೇ ಬರ್ತಾರೆ. ನಂಗೆ ಅನ್ನಿಸ್ದಾಗ ಮಲ್ಟಿ ಆರ್ಡರ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಇವರೆಲ್ಲ ಬೇರೆ ಕಡೆ ವೆಯ್ಟ್ ಮಾಡ್ತಾರೆ ನೋಡಿದ್ರೆ ಬೇರೆ ಇನ್ನೊಂದು ರೆಸ್ಟೋರೆಂಟ್ ಇರೋಂಗಿದೆ ಅಲ್ಲಿ. ನೋಡೋಣ ಹೇಗಾಗುತ್ತೆ ಅನ್ನೋದು. ಗಾಯ್ಸ್ ಇಲ್ಲಿ ನೋಡಿ, ಆಲೇ ದರ್ಶಿ ಅವರು ಸ್ವಿಗ್ಗಿಯವ್ರು ಆಲೇ ತೊಗೊಂಬರ್ತಾ ಇದ್ದಾರೆ. ಲೊಕೇಶನ್ ಕೂಡ ಹಾಕೊಂಡಿರೋ. ಬಟ್ ನಮ್ಮವ್ರು ನೋಡಿ ಯಾಕೋ ಇಲ್ಲಿ ಇವು ಬ್ರಿಡ್ಜ್ ಕೆಳಗಡೆ ನಿಂತ್ಕೊಂಡ್ಬಿಟ್ಟಿವ್ರೆ. ಅವಾಗಿಂದ ನೋಡ್ತಾ ಇದ್ದೀನಿ ಇಲ್ಲೇ ಅವರೇ. ಅಂದರೆ ಇನ್ನೊಂದು ಆರ್ಡರ್ ಏನಾದ್ರು ಬಿದ್ದಾಯ್ತಾ? ಇಲ್ಲಿ ಯಾವುದೋ ರೆಸ್ಟೋರೆಂಟ್ ಇಲ್ಲ ಬೈ. ಹಂಗೆ ನಮ್ಮನೆ ಬ್ರೋ ಫಸ್ಟ್ ಬರೋದು. ನೋಡಿ ಹೆಂಗೋ ದರ್ಶಿಯವ್ರು ಖುಷಿ ಆಗೋರೆ, ನಮ್ಮವರೇ ಬರ್ತಾರೆ ಅಂತವ್ರು ಆಲೇ ಆರ್ಡ್ರ್ ಎತ್ಕೊಂಡೇ ಬರ್ತಾವ್ರೆ. ಇವ್ರು ನೋಡ್ರಿ ಯಾಕೋ ಇನ್ನೂ ಬಂದಿಲ್ವಲ್ಲ. ಅಂದರೆ ಆರ್ಡರ್ ಕೂಡ ರೆಡಿ ಇರುತ್ತೆ ಆಲ್ಮೋಸ್ಟ್. ಅಂದರೆ ಅವ್ರು ಎತ್ಕೊಂಬರ್ತಾವ್ರೆ ಅಂದರೆ ಇಬ್ರಿಗೂ ಒಟ್ಟಿಗೆ ಮಾಡಿದ್ದು, ಇಬ್ಬರು ಬಿರಿಯಾನಿನೇ ಮಾಡಿರೋದು. ನೋಡಿ ಸ್ವಿಗ್ಗಿಯವ್ರು ಎತ್ಕೊಂಬರ್ತಾವ್ರೆ. ಬಟ್ ಝೊಮ್ಯಾಟೋದವ್ರು ಅವಾಗಿಂದ ಇಲ್ಲಿಯವರೆ, ಜಾಗನೇ ಚೇಂಜ್ ಮಾಡಿಲ್ಲ ನೋಡಿ. ಯಾಕೆ ಬ್ರೋ ಬರ್ತಾಯಿಲ್ಲ ನಮ್ಮ ಝೊಮ್ಯಾಟೋದವರು? ಬ್ರೋ ಹೇಳು ಬ್ರೋ, ಯಾಕೆ ಬರ್ತಾಯಿಲ್ಲ ಅಂತ. ನೋಡು ಬ್ರೋ ನಮ್ಮವರು ಹೆಂಗೆ ಅಲ್ಲೇ ಅಲ್ಟೆ ಬಿಟ್ಟವ್ರು ಇಲ್ಲಿ ನೋಡಿ. ಇಲ್ಲಿ ಬತಾನೆ ರೆಸ್ಟೋರೆಂಟ್ ಬಿಟ್ಟು ಅಲ್ಲೇ ಬರ್ತಾವ್ರಿ ಇವರು. ಇವರು ಈಗ ಮೂವ್ ಆಗ್ತಾವ್ರು ನೋಡು. ನೋಡೋಣ ಯಾರು ಫಸ್ಟ್ ಬರ್ತಾರೆ ಅಂತ. ಇವ್ರು ಆದೇ ಮೂವ್ ಆಗ್ತಾವ್ರೆ ನಂಗೆ ಅನ್ನಿಸ್ದಂಗೆ. ಬಂದ್ಬಿಡ್ತಾರೆ ಬರ್ತಾರ ಪಕ್ಕ ಫಸ್ಟಾಗಿ. ನಮ್ಮರೇ ಬರೋದು ಫಸ್ಟ್. ಇನ್ನೂ ಹೋಗಿ ನಿಮ್ಮವರು ಆರ್ಡ್ರ್ ತಗೊಂಡು ನಾನು ಸುಮ್ಮನೆ ಇಷ್ಟೊತ್ತಕ ಬಿಲ್ಡಪ್ ಕೊಟ್ಟೆ ಗುರು. ಹಂಗೆ ಆರ್ಡ್ರ್ ಬೇರೆ ಬೇಗ ಮಾಡಿದ್ದೀವಿ ಇಲ್ಲಿ ಝೊಮ್ಯಾಟೋದಲ್ಲಿ. ಸ್ವಿಗ್ಗಿಗಿಂತ ಝೊಮ್ಯಾಟೋದಲ್ಲಿ ಆರ್ಡ್ರ್ ಬೇಗ ಮಾಡಿದ್ದು. ಅಂದರೆ ಪ್ರೈಸ್ ಕೂಡ ಸ್ವಿಗ್ಗಿಲೇ ಕಮ್ಮಿ ಇದೆ ಝೊಮ್ಯಾಟೋ ಕಂಪೇರ್. ಇದೇ ವಾಪಸ್ ಬರ್ತಾವ್ರೆ. ಯಾವ್ರ ಇದು ಯಾಕೆ ಹಿಂಗೆ ಆಟ ಆಡ್ತಾವ್ರಿ ಇವರು ಅಂತ ಗೊತ್ತಾಗ್ತಾ ಇವಲ್ಲ. ವಾಪಸ್ ಹೋದ್ರು ಬ್ರೈ ಇವರು. ಬರ್ತಾವ್ರು ನೋಡ್ರಿ ನಿಮ್ಮವ್ರು ನೋಡ್ರಿ. ಆಲೇ ಅರ್ಧ ದಾರಿಗೆ ಬಂದವ್ರು. ಆಲೇ SIT ಮೇನ್ ರೋಡಲ್ಲಿ ಅವ್ರೆ. ಏನು ಶೆಟ್ಟಳ್ಳಿ ರೋಡಿಗೆ ಬರ್ತಾರೆ, ಇನ್ನೇನು ಬರ್ತಾರೆ ನೋಡಿ. ಝೊಮ್ಯಾಟೋ ಅವರು ಇವಾಗ ಹೋಗಿದ್ದಾರೆ. ಇವರು ಸ್ವಿಗ್ಗಿಯವ್ರು ಆಲ್ಮೋಸ್ಟ್ ಅಲ್ಲಿ ಅರ್ಧ ರೋಡಿಗೆ ಬಂದೇ ಬಿಟ್ಟಿದ್ದಾರೆ. ಬಟ್ ಯಾಕೋ ಇಲ್ಲಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿದ್ರು ಝೊಮ್ಯಾಟೋದವರು. ಅಂದರೆ ಆರ್ಡರ್ ಅಸೈನ್ ಆದರೂ ಕೂಡ ಲೇಟ್ ಮಾಡಿದ್ದಾರೆ. ಅಂದರೆ ಮಲ್ಟಿ ಆರ್ಡರ್ ಇಲ್ವಾ ಅನ್ನೋದು ಒಂದು ಕೇಳಬೇಕಷ್ಟೇ. ಸ್ವಿಗ್ಗಿಯವ್ರು ಅಂತ ಆಲ್ರೆಡಿ ಡೈರೆಕ್ಟಾಗಿ ಬರ್ತಾ ಇದ್ದಾರೆ. ಇನ್ನೇನು ಒಂದು 5 ನಿಮಿಷ ಅಷ್ಟೇ ಸ್ವಿಗ್ಗಿಯವ್ರು ಬಂದುಬಿಡ್ತಾರೆ. ಬಟ್ ಇನ್ನು ಝೊಮ್ಯಾಟೋದವ್ರು ಇವಾಗ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಕಲೆಕ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಇಲ್ಲ ಗೊತ್ತಿಲ್ಲ. ಇನ್ನು ಕಲೆಕ್ಟ್ ಮಾಡ್ಕೊಂಡಿಲ್ಲ. ಕಲೆಕ್ಟ್ ಮಾಡ್ಕೊಂಡು ಬರಲಿ ನೋಡೋಣ. ಗಾಯ್ಸ್ ನೋಡಿ, ಸ್ವಿಗ್ಗಿಯವ್ರು ಇನ್ನೇನು ಹತ್ತತ್ರ ಬಂದುಬಿಟ್ರು. ಬಟ್ ಝೊಮ್ಯಾಟೋದವ್ರು ಇನ್ನೂ ರೆಸ್ಟೋರೆಂಟ್ ಹತ್ರನೇ ಇದ್ದಾರೆ. ಅವ್ರು ಬರಲಿ ಫಸ್ಟಾಗಿ ಸ್ವಿಗ್ಗಿದು ಕಲೆಕ್ಟ್ ಮಾಡೋಣ. ಅದು ಇನ್ನೇನು ಹತ್ರ ಬಂದರು. ಕೆಳಗೆ ಹೋಗ್ತೀನಿ, ಕೆಳಗೆ ಹೋಗಿ ಪಿಕಪ್ ಮಾಡ್ತೀನಿ. ನೋಡಿ ಇವಾಗ ಇನ್ನೇನು ಡೆಲಿವರಿ ಪಾರ್ಟ್ನರು ಅಲ್ಲಿ ಬರ್ತಾ ಇದ್ದಾರೆ. ಅಂದರೆ ಏನಾಗಿದೆ ಅಂದರೆ ಮೈಕ್ ಸ್ವಲ್ಪ ಅಡಾಪ್ಟರ್ ಶೇಕ್ ಆಗಿಬಿಟ್ಟು ವಾಯ್ಸ್ ಕರೆಕ್ಟಾಗಿ ರೆಕಾರ್ಡ್ ಆಗಿಲ್ಲ. ಅಂದರೆ ಕಟ್ ರೆಕಾರ್ಡ್ ಆಗಿದೆ. ಅದು ಯಾವ ಥರ ರೆಕಾರ್ಡ್ ಆಗಿದೆ ಅನ್ನೋ ಸ್ವಲ್ಪ ನೀವು ನೋಡಿ. ನೋಡಿ ಈಗ ಅವರು ಆರ್ಡರ್ ತಗೊಳಕ್ಕೆ ಡಿಕ್ಕಿನ ಓಪನ್ ಮಾಡ್ತಾರೆ. ಅಂದರೆ ಕೇಳಿದೆ ಫಸ್ಟು ನಾನ್ ವೆಜ್ ತಿಂತಾರ ಇಲ್ಲೋ ಕೇಳಬೇಕಲ್ಲ ಫಸ್ಟ್. ಅದಕ್ಕೆ ನಾನ್ ವೆಜ್ ತಿಂತೀರ ಅಂತ ಕೇಳಿದೆ. ಅವ್ರು ತಿಂತೀನಿ ಅಂದರು. ಅದಕ್ಕೋಸ್ಕರ ಆರ್ಡರ್ ವಾಪಸ್ ಮತ್ತೆ ಡಿಕ್ಕಿಲಿ ಇಟ್ಬಿಟ್ಟು ನಾನೇ ಸೀಟ್ ಕ್ಲೋಸ್ ಮಾಡಿಬಿಟ್ಟು ಬ್ರೋ ಬಿರಿಯಾನಿ ಇದೆ ತಿನ್ಕೊಳ್ಳಿ ಅಂತ ಹೇಳಿದೆ. ಅವ್ರು ಕೂಡ ಯಾಕೆ ಬ್ರೋ ಅಂತ ಹೇಳಿದ್ರು. ನಾನು ಹಿಂಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಡೆಲಿವರಿ ಪಾರ್ಟ್ನರಿಗೆ ಅಂತ ಹೇಳಿದೆ. ಅವರು ಹೌದಾ ಓಕೆ ಬ್ರೋ ಅಂತ ಹೇಳಿ ಹೊರಟರು. ಅಂದರೆ ವೀಡಿಯೋ ಮಾಡ್ತಾಯಿರೋದು ನಾನೇನೋ ಅವ್ರಿಗೆ ಹೇಳಿಲ್ಲ. ಆಮೇಲೆ ಈಗ ಬಂದಿದ್ದ ಆರ್ಡರ್ಗೆ ಎಷ್ಟು ರೂಪಾಯಿ ಕೊಟ್ಟರು ಅಂತ ನಾನು ಕೇಳಿದಕ್ಕೆ ಅವ್ರು ಹೇಳಿದ್ರು 20 ರೂಪೀಸ್ ಕೊಟ್ಟರು ಅಂತ ಹೇಳಿದ್ರು. ಅಂದರೆ 5 ಕಿಲೋಮೀಟರ್ಸಿಂದ ಕಮ್ಮಿ ಇದ್ರೆ 20 ರೂಪೀಸ್ ಅಷ್ಟೇ ಕೊಡೋದು ಅಷ್ಟು ಹೇಳಿ ಬೈ ಮಾಡಿ ಹೊರಟರು. ನೋಡಿ ಅಂದರೆ ಸ್ವಿಗ್ಗಿಯವ್ರು ಅಲ್ಲೇ ಬಂದು ಡೆಲಿವರ್ ಕೊಟ್ಬಿಟ್ಟು ಹೋದ್ರು. ಬಟ್ ಇನ್ನು ಝೊಮ್ಯಾಟೋದವರು ಇಲ್ಲಿ ಬರ್ತಾ ಇದ್ದಾರೆ. ನೋಡೋಣ ಅಂದರೆ ಇದು ಅದನ್ನು ಕೂಡ ಡೆಲಿವರ್ ಕಂಪ್ಲೀಟ್ ಮಾಡಿಸ್ಬಿಟ್ಟು ಆಮೇಲೆ ನಿಮಗೆ ಮ್ಯಾಟ್ರು ಮಾತಾಡೋಣ. ಅಂದರೆ ಆಲ್ಮೋಸ್ಟ್ ಇವಾಗ ಸ್ವಿಗ್ಗಿನೇ ವಿನ್ ಆಗಿರೋದು ನೋಡಿ. ಆಲ್ರೆಡಿ ಅವ್ರು ಕೊಟ್ಟು ಆಲೇ ವಾಪಸ್ ಹೋಗೇ ಬಿಟ್ಟರು. ಝೊಮ್ಯಾಟೋದವ್ರು ನೋಡಿ ಇನ್ನೂ ಎಲ್ಲಿದ್ದಾರೆ. ಇನ್ನೂ ಏನಿಲ್ಲ ಅಂದ್ರೆ 1 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವರು ಬರಲಿ. ಅವ್ರು ಬರ್ತಿದ್ದಂಗೆ ಅವ್ರದ್ದು ಕೂಡ ಕಲೆಕ್ಟ್ ಮಾಡೋಣ.
ಯಶವಂತ್ ನಾನ್ ವೆಜ್ ತಿಂತೀರಾ ಬ್ರೋ? ನಾನ್ ವೆಜ್ ತಿಂತೀರಾ ನೀವು? ಹಾಂ ತೊಗೊಳ್ಳಿ ಓಕೆ. ಬಿರಿಯಾನಿ. ಅಂದರೆ ಕೊಡಬೇಕು ಅಂದ್ಕೊಂಡಿದ್ದೆ ನಾನು ಅದಕ್ಕೋಸ್ಕರ. ಯಾಕೆ ಸರ್? ಇಲ್ಲ ಹಿಂಗೆ ಅಂದ್ಕೊಂಡಿದ್ದೆ ಡೆಲಿವರಿ ಪಾರ್ಟ್ನರ್ಸ್ಗಳು ಕೊಡಬೇಕು ಅಂತ, ಅದಕ್ಕೋಸ್ಕರ ಈಗ ಸ್ವಿಗ್ಗಿಯವರು ಬಂದಿದ್ರು, ಅವರು ಕೂಡ ಕೊಟ್ಟೆ. ಬಟ್ ನೀವು ಸ್ವಲ್ಪ ಲೇಟ್ ಮಾಡಿಬಿಟ್ರಿ, ಯಾಕೋ ಎರಡು ಒಟ್ಟಿಗೆ ಮಾಡಿದ್ದೆ. ಇಲ್ಲ ಸರ್, ತಿಂಡಿಗೆ ಹೋಗಿದ್ದೆ ನಾನು. ತಿಂಡಿಗೆ ಹೋಗಿದ್ರಾ? ಓಕೆ, ಹುಷಾರಾಗಿ ಹೋಗಿ. ಕಂಪ್ಲೀಟ್ ಆಯ್ತಾ? ಸ್ವಿಗ್ಗಿಲಿ ಒಂದು ಐಟಮು, ಇದು ಝೊಮ್ಯಾಟೋದಲ್ಲಿ ಒಂದು ಐಟಮು, ಲೊಕೇಶನ್ ಯಾವುದೋ ಐಟಮ್ ಕೊಟ್ಟು ಅವರೇ ನೀವೇ ತಂದು ತಿನ್ಕೋಬೇಕು ಅಂತ ಹೇಳ್ತಾರೆ. ಅಮೌಂಟ್ ಎಷ್ಟು ಕೊಟ್ಟ ಬ್ರೋ ಝೊಮ್ಯಾಟೋದಲ್ಲಿ ನಿಮಗೆ? ನನಗೆ 53 ರೂಪಾಯಿ ಕೊಟ್ಟ. 53 ಕೊಟ್ಟನಾ? ಅಂದರೆ ಸ್ವಿಗ್ಗಿಲಿ ಕಮ್ಮಿ ಕೊಟ್ಟನು, 20 rupees ಕೊಟ್ಟರು ಅಷ್ಟೇ ಅವರಿಗೆ. ಅವ್ರು ಕಮ್ಮಿ ಕಮ್ಮಿ ಅದ? ಇನ್ಸೆಂಟಿವ್ ಕೊಡ್ತಾರೆ. ಇನ್ಸೆಂಟಿವ್ ಜಾಸ್ತಿ ಕೊಡ್ತಾರೆ ಅವರಿಗೆ. ಹೌದು. ಇಲ್ಲ ಸರ್, ಇನ್ಸೆಂಟಿವ್ ಜಾಸ್ತಿ ಕೊಡಲ್ಲ. ಹಾಂ, ಅಂದರೆ ಟಾರ್ಗೆಟ್ ಕೊಟ್ಟವನೆ. ಹಾಂ, 150 ರೂಪಾಯಿ ಮಾಡಿದ್ರೆ ಇಷ್ಟು ಇನ್ಸೆಂಟಿವ್, ಹಾಂ, 250 ಮಾಡಿದ್ರೆ ಇಷ್ಟು, 370 ಮಾಡಿದ್ರೆ ಇಷ್ಟು ಅಂತ ಟಾರ್ಗೆಟ್ ಒಂದೊಂದು ಗೇಟ್ ವೈಸ್ ಕೊಟ್ಕೊಂಡು. ಈಗ 150 ರೀಚ್ ಮಾಡಿದ್ರೆ 50 ರೂಪಾಯಿ ಕೊಡ್ತಾನೆ. ಹಾಂ, ಅಲ್ಲಿಗೆ 200 ರೂಪಾಯಿ ಆಯ್ತು. ಆ ಥರ ಮಾಡ್ಕೊಂಡು ತಗೊಂಡೋಗ್ತಾನೆ. ಎಕ್ಸ್ಟ್ರಾ ಜಾಸ್ತಿ ಇನ್ಸೆಂಟಿವ್ ಲಾಸ್ಟ್ಗೆ 1000 ಆಗುತ್ತಾ ಒಂದು ದಿನಕ್ಕೆ? ಹೌದಾ? ನಿಮ್ಮದು ಒಂದು 1000 ಆಗುತ್ತಾ? ಎಷ್ಟು ಹೊಡ್ತೀವಿ ಅಷ್ಟು. ಅಂದರೆ 1000 ಕಂಪ್ಲೀಟ್ ಆಗುತ್ತಾ ನಿಮ್ಮದು ಸಂಡೇ? ಆಗುತ್ತೆ. ಆಗುತ್ತಲ್ಲ? ನಾನು ಆಲ್ರೆಡಿ 600 ಆಯ್ತು ನಂದು ಇವಾಗ. ಎಷ್ಟು ಗಂಟೆಯಿಂದ ಮಾಡಿದ್ದೀರಾ ಬ್ರೋ? 7 ಗಂಟೆಯಿಂದ. 7 ಗಂಟೆಯಿಂದ ನೈಟ್ 10 ಗಂಟೆ ತನಕ ಮಾಡ್ತೀರಾ? ಮಾಡ್ತೀನಿ. ಆಮೇಲೆ ಮಾತ್ರ ಫುಲ್ ಟೈಮ್ ಮಾಡ್ತೀನಿ. ಹಾಂ. 7ರಿಂದ ನೈಟ್ 10 ತನಕ ಕಂಟಿನ್ಯೂಸ್ ಆಗಿ. ಹಾಂ. ನಾರ್ಮಲ್ ಅಲ್ಲಾದ್ರೆ ಬೆಳಗ್ಗೆ 8ರಿಂದ ಮಧ್ಯಾಹ್ನ ಸಾಯಂಕಾಲ 4, ಹಾಂ, ತಿರ್ಗಾ 6ರಿಂದ 10. 6ರಿಂದ 10 ಮಾಡ್ತೀರಾ? ಅಂದರೆ 6 ಇರಲ್ಲ ಅನ್ಸುತ್ತೆ ಅಲ್ವಾ ಸಂಜೆ ಟೈಮಲ್ಲಿ 4 ಗಂಟೆ ಮೇಲೆ? ನಾವು ಊಟ ಕೊಟ್ಟಾಗ್ಬಿಡ್ತೀವಿ. ಊಟಕ್ಕೆ ಹೋಗ್ತೀನಾ? ಅಂದರೆ ರೆಸ್ಟ್ ಮಾಡ್ಕೊಂಡು ಬರ್ತೀರಾ? ಹಾಂ, ಸರಿ ಬ್ರೋ, ಸರಿ, ಹುಷಾರಾಗಿ ಹೋಗಿ. ಹೋಗ್ಬೋದಾ? ಹಾಂ, ಹೋಗ್ಬೋದು. ಸ್ಟ್ರೈಟ್ ಹೋಗಿ ರೈಟು. ಗೈಸ್ ನೋಡಿದ್ರಲ್ಲ ನಮಗೆ ಯಾರು ಬೇಗ ತಂದ್ಕೊಟ್ರು ಅಂತ. ಅಂದರೆ ಸ್ವಿಗ್ಗಿಯವರೇನೆ ಬೇಗ ತಂದ್ಕೊಟ್ಟಿದ್ದು. ಬ್ರೋ ಏನು ಹೇಳ್ತೀರಾ? ಹೇಳಿ ಒಬ್ರು ಫಸ್ಟೇ ಸ್ವಿಗ್ಗಿ ಬಟ್ ನಮ್ಮ ಝೊಮ್ಯಾಟೋದವರು ಬೇಗ ಬರೋದು. ಬಟ್ ಏನೋ ಅವ್ರ ಪರ್ಸ್ನಲ್ ಇಶ್ಯೂಯಿಂದ ಸ್ವಲ್ಪ ಲೇಟ್ ಆಗಿದೆ. ಆದರೂ ಚಾಲೆಂಜ್ ಅಂತ ಮಾಡಿದ್ಮೇಲೆ ಅವ್ರ ಪರ್ಸ್ನಲ್ ಆಗಲಿ ಏನೇ ಆಗಲಿ ಫಸ್ಟ್ ನಮಗೆ ತೊಗೊಂಬಂದು ಕೊಟ್ಟಿತ್ತು ಸ್ವಿಗ್ಗಿಯವರೇನೆ. ಅಂದರೆ ಅಮೌಂಟು ಕೂಡ ಸ್ವಿಗ್ಗಿಲಿ ಸ್ವಲ್ಪ ಕಮ್ಮಿ ಇತ್ತು, ಅಂದರೆ ಝೊಮ್ಯಾಟೊ ಕಂಪೇರ್ ಮಾಡ್ಕೊಂಡು. ಅಂದರೆ ಎರಡರಲ್ಲೂ ಕೂಡ ನಾವು ಅಂದರೆ ಆಫರ್ ಇತ್ತು, ಎರಡರಲ್ಲೂ ಕೂಡ ಆಫರ್ನ ಅಪ್ಲೈ ಮಾಡಿದ್ವಿ. ಅದರಿಂದಾಗಿ ಎರಡರಲ್ಲೂ ಅಮೌಂಟ್ ಕಮ್ಮಿ ಆಯಿತು. ಅಕಸ್ಮಾತ್ ಏನಾರು ಆಫರ್ ಇರಲಿಲ್ಲ ಅಂದರೆ 190 ರೂಪಾಯಿ ಆಗೋದು ಎರಡರಲ್ಲೂ. ಬಟ್ ನಮ್ಗೆ ಆಫರಿಂದ ಸ್ವಲ್ಪ ಕಡಿಮೆಲೆ ಸಿಕ್ತು. ಆಮೇಲೆ ನೀವು ಯಾವ್ದ್ರಲ್ಲಿ ಜಾಸ್ತಿ ಯೂಸ್ ಮಾಡ್ತಾಯಿರ, ಅಂದರೆ ಝೊಮ್ಯಾಟೋದಲ್ಲಿ ಆರ್ಡರ್ ಜಾಸ್ತಿ ಮಾಡ್ತಾಯಿರ ಇಲ್ಲ ಸ್ವಿಗ್ಗಿಲಿ ಜಾಸ್ತಿ ಯೂಸ್ ಮಾಡ್ತಾಯಿರ ಅನ್ನೋದು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ನಮಗೂ ಒಂಚೂರು ಗೊತ್ತಾಗಲಿ ಯಾರು ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ ಅನ್ನೋದು. ಅದರಿಂದಾಗಿ ಅಂದರೆ ಇವತ್ತಂತೂ ಗೆದ್ದಿದ್ದು ಸ್ವಿಗ್ಗಿನೇ. ಬಟ್ ಝೊಮ್ಯಾಟೋನ ಗೆದ್ದಿದೆ. ಬಟ್ ಅವ್ರು ಹೇಳಿದ್ರು ಬ್ರೋ ನಾನು ಬೆಳಗ್ಗೆ ಬೇಗ ಬಂದಿದ್ದೆ 7 ಗಂಟೆಗೆ, ತಿಂಡಿ ಮಾಡೋದು ಲೇಟ್ ಆಯಿತು ಅಂತ ಹೇಳಿದ್ರು. ಅಂದರೆ 1 ಗಂಟೆ ಆಗೈತೆ ಗುರು ಅಲ್ಲೇ ತಿಂಡಿ ಮಾಡೋದು. ಏನಕ್ಕೆ ಇಷ್ಟು ಲೇಟಾಗಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಬೇರೆಯವ್ರಿಗೆ ಊಟ ಕೊಡ್ತಾಯಿದ್ದೀವಿ ಅಂತ ಕಾರಣಕ್ಕೆ ನಾವು ಊಟ ಮಾಡೋದಲ್ಲೇ ಕೆಲಸ ಮಾಡಬಾರ್ದು. ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿಬಿಡಿ, ಹೊಸದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.